ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಬರೀ 12 ಲಕ್ಷಕ್ಕೆ ಟಾಟಾ ಕಾರು ಬೇಸ್ ಆ್ಯಂಡ್ ವೇರಿಯಂಟ್ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಇದೆ ನೋಡಿ, ಟಾಟಾ ಕಾರನ್ನ ಬೇಸ್ ವೇರಿಯಂಟು ಸ್ಮಾರ್ಟು, ಅದು ಪೆಟ್ರೋಲ್ ವರ್ಷನ್ನು ನಿಮಗೆ ಬರೀ 12 ಲ್ಯಾಕ್ಸ್ಗೆ ಆನ್ ರೋಡ್ ಪ್ರೈಸ್ ಸಿಗುತ್ತೆ. ಸೊ ಅದರ ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಕ್ಸ್ಟೀರಿಯರ್ ಯಾವ ರೀತಿ ಇದೆ, ಇಂಟೀರಿಯರು ಮತ್ತು ಏನೇನು ಕೊಡ್ತಾರೆ ನಿಮಗೆ ಬೇಸ್ ವೇರಿಯಂಟಲ್ಲಿ, ನೀವು ಫರ್ದರ್ ನೀವೇನೇನು ಅಪ್ಗ್ರೇಡ್ ಮಾಡ್ಕೋಬೋದು ಬರೀ 12 ಲಕ್ಷಕ್ಕೆ. ಸೊ ಅದನ್ನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ಡೀಟೇಲ್ಸ್ ಬೇಕು ಅಂದರೆ ಮತ್ತು ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಟಾಟಾ ಕಾರನ್ನ ಸ್ಮಾರ್ಟ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಬೇಸ್ ವೇರಿಯಂಟು ನಿಮಗೆ ಆನ್ ರೋಡ್ ಬಂದು 12 ಲ್ಯಾಕ್ಸಲ್ಲಿ ಸಿಗುತ್ತೆ. ಸೊ ಈಗ ಇದ್ರ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ 1.2 ಲೀಟರು 3 ಸಿಲಿಂಡ್ರು ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ವಿತ್ ನಿಮಗೆ ಪವರ್ ಬಗ್ಗೆ ಹೇಳೋದಾದ್ರೆ 125 PS ಪವರ್ ಬರುತ್ತೆ, 225 Nm ಆಫ್ ಟಾರ್ಕ್ ಸಿಗುತ್ತೆ. ಸೊ ಓವರಾಲ್ ನೀವು ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಫ್ರಂಟ್ ಲುಕ್ಕಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಆಗಿದ್ರು ಸೊ ನಾರ್ಮಲಾಗಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಗ್ರಿಲ್ ಎಲ್ಲ ನೋಡ್ತಾ ಇರ್ಬೋದು. ವಿತ್ ನಿಮಗೆ 3D ಟಾಟಾ ಲೋಗೋ ಬರುತ್ತೆ. ಹಾಗೆ ನಿಮಗೆ DRL ಕೂಡ ನಿಮಗೆ LED DRLs ಬರುತ್ತೆ. ವಿತ್ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಇಲ್ಲೇ ಇಂಡಿಕೇಟರ್ ಕೂಡ ಇದೇ ಆಗುತ್ತೆ. ಹಾಗೆ DRL ಆಗಿ ವರ್ಕ್ ಮಾಡುತ್ತೆ. ವಿತ್ ನಿಮಗೆ LED ಹೆಡ್ ಲ್ಯಾಂಪ್ ಬರುತ್ತೆ. ಸೊ ಫಾಗ್ ಲ್ಯಾಂಪ್ ಕೊಡೋದಿಲ್ಲ. ಫಾಗ್ ಲ್ಯಾಂಪ್ ಏನಂದರೆ ನಿಮಗೆ ಆಫ್ಟರ್ ಮಾರ್ಕೆಟ್ ಇಲ್ಲ ಶೋರೂಮಲ್ಲೇ ನೀವು ಇನ್ಸ್ಟಾಲ್ ಮಾಡಿಸ್ಕೋಬೋದು. ವಿತ್ ನಿಮಗೆ ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಬಂಪರಲ್ಲಿ ನಿಮಗೆ ಏರ್ ವೆಂಟ್ಸ್ ಕೂಡ ಸಿಗುತ್ತೆ. ಸೊ ಟೈರು ನೀವು ಗಾಡಿ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಟೈರ್ ತುಂಬ ಹೀಟ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಏರ್ ವೆಂಟ್ಸ್ ತುಂಬ ಈಸಿಯಾಗಿ ಫ್ಲೋ ಆಗಲಿ ಮತ್ತು ಏರೋಡೈನಮಿಕ್ಸ್ ಎಲ್ಲ ಲುಕ್ಸ್ ಇರಲಿ ಅಂದ್ಬಿಟ್ಟು ಏರ್ ವೆಂಟ್ಸ್ ಕೂಡ ನಿಮ್ಗೆ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಬಂಪರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಗ್ರಿಲ್ಲು ಮತ್ತು ಬಂಪರ್ ಲೋಯರು ಏನು ಬರುತ್ತಲ್ಲ ಅದರಲ್ಲಿ ನಿಮಗೆ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ವೆಂಟ್ಸ್ ಕೂಡ ಇಲ್ಲೇ ಈಸಿಯಾಗಿ ರೀಚ್ ಆಗುತ್ತೆ. ಹಾಗೆ ನಂಬರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸೈಡ್ ಲುಕ್ ಬರೋದಾರೆ ನಾರ್ಮಲ್ ನಿಮಗೆ ಕೂಪೆ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಸೈಡಲ್ಲಿ ನಿಮಗೆ ಚೇಂಜಸ್ ನೋಡ್ತಾ ಇರ್ಬೋದು ನೀವು. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಮ್ಯಾಗ್ ವೀಲ್ ಬರೋದಿಲ್ಲ. ಸೊ ನಾರ್ಮಲ್ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಏನಾರ ವೀಲ್ ಕ್ಯಾಪ್ ಬೇಕು ಅಂದರೆ ಹಾಕ್ಸ್ಕೋಬೋದು, ಇಲ್ಲಾಂದರೆ ನೀವು ಅಲ್ಲೇ ಹೊರಗಡೆಯಿಂದ ನಾವು ಚೇಂಜ್ ಮಾಡಿಸ್ಕೋತೀವಿ ಅಂದರೆ ಚೇಂಜ್ ಮಾಡಿಸ್ಕೋಬೋದು. ಸೊ ಓವರಾಲ್ ನಿಮಗೆ 16 ಇಂಚ್ ಬರುತ್ತೆ. ಹಾಗೆ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಓವರಾಲ್ ನಿಮ್ಗೆ ಟೈರ್ ಸೆಕ್ಷನ್ ಬರೋದಾರೆ 215/65 ಸೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಅಲೈ ಕೂಡ ಚೇಂಜ್ ಮಾಡಿಸ್ಕೋಬೋದು, ಆಫ್ಟರ್ ಮಾರ್ಕೆಟ್ ಅಲೈ ಕೂಡ ಹಾಕ್ಸ್ಕೋಬೋದು. ಓವರಾಲ್ ಸೈಡ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಲೋಯರ್ ಆ್ಯಂಡ್ ವೇರಿಯಂಟ್ ಆಗಿದ್ರು ನಿಮಗೆ ಸೈಡ್ ಕ್ಲಾಡಿಂಗು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ ನಿಮಗೆ 208 Nm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ವಿತ್ ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಫ್ರಂಟು ಮತ್ತು ರಿಯರ್ ಸೀಟಲ್ಲೂ ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಓವರಾಲ್ ನಿಮಗೆ ಓವರ್ ವಿಮ್ ನೋಡಿದ್ರೆ ಓವರ್ ವಿಮಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಓವರ್ ವಿಮ್ ಬರುತ್ತೆ. ನಿಮಗೆ ಆಟೋಮೆಟಿಕ್ ಫೋಲ್ಡಿಂಗ್ ಬರೋದಿಲ್ಲ, ನಾರ್ಮಲ್ ಬರುತ್ತೆ. ಬಟ್ ಅಡ್ಜಸ್ಟ್ಮೆಂಟ್ ಬಂದು ನಿಮಗೆ ಒಳಗಡೆ ಇಂಟೀರಿಯರ್ ಬೇರೆ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ ಲುಕ್ ಬರೋದಾರೆ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಕಾಣಿಸ್ತಿದೆ ಅಂತ. ಸೊ ಟೈಲ್ ಲ್ಯಾಂಪು ಅಷ್ಟೇ ನೀವು ನೋಡ್ತಾ ಇರ್ಬೋದು LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕನೆಕ್ಟೆಡ್ ಬರೋದಿಲ್ಲ, ಸೊ ನಾರ್ಮಲಾಗಿ ಬರುತ್ತೆ. ಹಾಗೆ ನಿಮಗೆ ಟಾಟಾ 3D ಲೋಗೋ ಬರುತ್ತೆ. ವಿತ್ ನಿಮ್ಮ ಕರ್ವನ್ನ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಕೂಪೆ ಡಿಸೈನ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ನಾರ್ಮಲಾಗಿ ಲುಕ್ ಬರುತ್ತೆ. ಸೊ ಸ್ಪಾಯ್ಲರನ್ನು ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊತೀವಿ, ಇಲ್ಲಾಂದರೆ ಬೇರೆ ಶೋರೂಮಲ್ಲಿ ಹಾಕ್ಸ್ಕೊತೀವಿ ಅಂದರೆ ನೀವು ಆಕ್ಸೆಸರೀಸಾಗಿ ಆಕ್ಸೆಸ್ ಮಾಡ್ಕೋಬೋದು. ಸೊ ವಿತ್ ನಿಮಗೆ ಇಲ್ಲಿ ರಿಯರ್ ಲ್ಯಾಂಪು ಹಾಗೆ ನಿಮಗೆ ರಿಫ್ಲೆಕ್ಟರ್ ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮ್ಗೆ ಬಂಪರ್ ನೋಡ್ತಾ ಇರ್ಬೋದು. ಬಂಪರಲ್ಲಿ ನಿಮಗೆ ಪಿಯಾನೋ ಫಿನಿಶ್ ಜೊತೆಗೆ ಬಾಡಿ ಕಲರ್ ಬಂಪರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆನ್ಸರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಬರುತ್ತೆ. ಸೊ ನೀವೇನ ಹೊರಗಡೆಯಿಂದ ನೀವು ಸಿಸ್ಟಮ್ ಏನಾರು ಹಾಕ್ಸ್ಕೊತೀವಿ ಅಂದಾಗ ನೀವು ಸೆನ್ಸರ್ ಕೂಡ ಇಲ್ಲೇ ಫಿಟ್ ಮಾಡ್ಕೋಬೋದು. ಸೊ ಅದೆಲ್ಲ ನಿಮಗೆ ಒಂದಷ್ಟು ಫೀಚರ್ಸ್ಗಳನ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಬೂಟ್ ಸ್ಪೇಸ್ ಬರೋದಾರೆ 500 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನಿಮಗೆ ಬೇಸ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಏನೋ ಪಾರ್ಸಲ್ ಟ್ರೈನು ಕೊಡೋದಿಲ್ಲ. ಸೊ ನೀವೇನೋ ಅಡಿಷ್ನಲಾಗಿ ಫೀಚರ್ಸಾಗಿ ಹಾಕ್ಸ್ಕೋಬೋದು. ವಿತ್ ಬೂಟು ನೋಡ್ತಾ ಇರ್ಬೋದು ಯೂಸ್ ಆಗಿ ಸಿಕ್ಕಿದೆ. ವಿತ್ ನಿಮಗೆ ಸ್ಪೇರ್ ವೀಲ್ ಕೂಡ ನಾರ್ಮಲ್ ಏನು ವೀಲ್ ಬರುತ್ತಲ್ಲ ಸೊ ಅದೇ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಉಕ್ಕುಳ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಾರ್ಸಲ್ ಟ್ರೈ ಹಾಕ್ಬಿಟ್ಟು ಬೇಕಾದ್ರೆ ಏನೋ ನೀವು ಇದು ಮಾಡ್ಕೋಬೋದು. ವಿತ್ ನಿಮಗೆ ಸೀಟು ಅಷ್ಟೇ ನಿಮಗೆ 40/60 ಸ್ಪ್ಲಿಟ್ ಬರೋದಿಲ್ಲ. ಸೊ ಓವರಾಲ್ ಫ್ಲ್ಯಾಟ್ ಫೋಲ್ಡ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಕೀ ಬಗ್ಗೆ ಹೇಳಿದ್ರೆ ನಿಮಗೆ ನಾರ್ಮಲ್ ಒಂದು ಕೀ ಬರುತ್ತೆ, ಲಾಕು ಅನ್ಲಾಕು ಮತ್ತು ಹೆಡ್ ಲ್ಯಾಂಪ್ ಆಪ್ಷನ್ಸ್ ಕೀ ಬರುತ್ತೆ ಮತ್ತು ಫ್ಲಿಪ್ ಕೀ ಬರುತ್ತೆ. ಇನ್ನೊಂದು ಬಂದು ನಿಮ್ಗೆ ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಇಂಟೀರಿಯರ್ ನೋಡಿದರೆ ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಬೇಸ್ ಆ್ಯಂಡ್ ವೇರಿಯಂಟ್ ಆಗಿದ್ರು ನಿಮಗೆ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಇಂಟೀರಿಯರ್ ಬರುತ್ತೆ. ಸೊ ಓವರಾಲ್ ನಿಮ್ಗೆ ಡೋರ್ ಸೈಡ್ ಬರೋದಾರೆ
ಡೋರ್ ಸೈಡಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಬರುತ್ತೆ. ಇನ್ಸೈಡ್ ಆ್ಯಂಡ್ ನಿಮ್ಗೆ ಬೇಸಿಕ್ ಬ್ಲ್ಯಾಕ್ ಕಲರ್ ಬರುತ್ತೆ ವಿತ್ ನಿಮ್ಗೆ ಇಲ್ಲಿ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸು ನಿಮಗೆ ಫ್ರಂಟ್ ಡ್ರೈವರ್ ಸೈಡ್ ಮಾತ್ರ ಬರುತ್ತೆ. ಸೊ ರಿಮೈನಿಂಗ್ ಮಿರರ್ದೆಲ್ಲ ನಾರ್ಮಲ್ ಕಂಟ್ರೋಲ್ಸ್ ಬರುತ್ತೆ. ಇದು ನಿಮಗೆ ಒನ್ಲಿ 2 ಬಾಟಲ್ ಸ್ಪೇಸು, ಹಾಗೆ ಅಂಬ್ರೆಲಾ ಇಡೋಕ್ಕೆ ಸ್ಪೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ನಿಮಗೆ ಇಲ್ಲಿ ಒಂದಷ್ಟು ತುಂಬ ಸ್ಪೇಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಪೀಕರ್ಗೆ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ, ಬಟ್ ಕಂಪ್ನಿ ಕಡೆಯಿಂದ ಸ್ಪೀಕರ್ ಬರೋದಿಲ್ಲ. ಸೊ ನೀವು ಅಡಿಷ್ನಲಾಗಿ ಹಾಕ್ಸ್ಕೋಬೇಕು. ಸೊ ಓರ್ ವಿ ಎಮ್ದು ನೀವು ಕಂಟ್ರೋಲ್ಸ್ ನೋಡ್ತಾ ಇರ್ಬೋದು, ನಿಮಗೆ ಮ್ಯಾನ್ಯಲ್ಲಾಗಿ ಅಡ್ಜಸ್ಟ್ ಮಾಡ್ಕೋಬೋದು, ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಎ ಸಿ ಕಡಲಷ್ಟು ಬರೋದಾರೆ. ಇಲ್ಲೊಂದಷ್ಟು ಪೇಂಟ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಇದು ಬೇಸ್ ಎಂಡ್ಗೆ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಲುಕ್ಕು ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನಾರ್ಮಲಾಗಿ ಕೀ ಹಾಕಿ ಸ್ಟಾರ್ಟ್ ಮಾಡೋ ಥರ ಕೀ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ನಾರ್ಮಲ್ PU ಮೋಲ್ಡೆಡ್ ಸ್ಟೇರಿಂಗ್ ಬರುತ್ತೆ. ವಿತ್ ನಿಮಗೆ ಸ್ಟೇರಿಂಗಲ್ಲೂ ಕೂಡ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಾಗಿರ್ಬೋದು ನಿಮ್ಗೆ ಫ್ಲಾಟ್ ಬಾಟಮಲ್ಲೂ ನಿಮಗೆ ಇಲ್ಲಿ ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ಕಲರ್ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಲೋಗೋ ಕೂಡ ನೋಡ್ತಾ ಇರ್ಬೋದು. ಲೋಯರ್ ಎಂಡಲ್ಲಿ ನಿಮಗೆ ಲೋಗೋ ಅಪಿಯರ್ ಆಗುತ್ತೆ. ಗಾಡಿ ಆಫ್ ಮಾಡಿದಾಗ ಆಫ್ ಆಗುತ್ತೆ. ಮತ್ತು ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆ 3D ಲೋಗೋ ಏನು ಬರುತ್ತಲ್ಲ, ಸೊ ಅದು ಹಂಗೆ ಏನಾಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗಿಲ್ಲಿ ಸ್ಟೇರಿಂಗಲ್ಲಿ ಮೌಂಟೇನ್ ಕಂಟ್ರೋಲ್ಸ್ ಓನ್ಲಿ ನಿಮಗೆ ಟ್ರ್ಯಾಕ್ ಸೈಡ್ ಬಟನ್ ಮಾತ್ರ ಬರುತ್ತೆ, ವಾಲ್ಯೂಮ್ಸ್ದೆಲ್ಲ ಬರೋದಿಲ್ಲ. ಸೊ ಹಾಗೆ ನಿಮಗೆ ರೈಟ್ ಸೈಡಲ್ಲಿ ಬರೋದಾರೆ ಹೆಡ್ ಲ್ಯಾಂಪ್ಸ್ ಕಂಟ್ರೋಲ್ಸ್ ಬರುತ್ತೆ. ವಿತ್ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ಸ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾರೆ. ನಿಮಗೆ ಲೆಫ್ಟ್ ಸೈಡಲ್ಲಿ RPM ಮೀಟ್ರ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಗೇಜ್ದು ಮತ್ತು ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೆಂಟ್ರಲ್ ಇದು ಸೆಮಿ ಡಿಜಿಟಲ್ ಥರ ಕೊಟ್ಟಿದ್ದಾರೆ. ಸೆಂಟ್ರಲ್ ನಿಮಗೆ ಸ್ಪೀಡ್ ಕಾಣಿಸುತ್ತೆ. ವಿತ್ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಮತ್ತು ಟ್ರಿಪ್ ಇದೆಲ್ಲ ಆಪ್ಷನ್ಸ್ಗಳೆಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನೀವು ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಆಪ್ಷನ್ಸ್ ಬರುತ್ತೆ. ಟ್ರಿಪ್ ಬಿ ಏನು ಆಪ್ಷನ್ಸ್ಗಳು ಕೊಟ್ಟಿದ್ದಾರಲ್ಲ, ಸೊ ಅದೆಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ನಿಮ್ಗೆ ನೆಕ್ಸ್ಟು ಇರೋ ಫ್ಯೂಲಲ್ಲಿ ಎಷ್ಟು ರೇಂಜ್ ಓಡಿಸ್ಬೋದು ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ನಿಮ್ಗೆ ಇದರಲ್ಲಿ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಈಕೋ, ಹಾಗೆ ಸ್ಪೋರ್ಟ್ಸು ಮತ್ತು ಸಿಟಿ ಮೋಡು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಬೇಸ್ ಎಂಡ್ ಆಗಿದ್ರೂ ನಿಮಗೆ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇದರಲ್ಲಿ ಸೇಫ್ಟಿ ಫೀಚರ್ಸಲ್ಲಿ ಏನು ನೋಡ್ತಾ ಇರ್ಬೋದು ಏರ್ ಬ್ಯಾಗು. ಸೊ ಟೋಟಲ್ ಓವರಾಲ್ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ಸೊ ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು ಮತ್ತು ನಿಮಗೆ ಸೈಡ್ ಕರ್ಟನ್ ಏರ್ ಬ್ಯಾಗ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದಷ್ಟು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಬಟ್ ಇದರಲ್ಲಿ ಇನ್ನೊಂದೇನೆಂದರೆ ನೀವು ಸಿಸ್ಟಮ್ನ ಹೊರಗಡೆಯಿಂದ ಹಾಕ್ಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಸಿಸ್ಟಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ನೀವು ಹೊರಗಡೆಯಿಂದ ಹಾಕ್ಸ್ಕೋಬೇಕು. ಸೊ ಬೇಸ್ ಎಂಡ್ಗೆ ನೀವು ಸ್ಪೇಸ್ ಕೊಡೋದಿಲ್ಲ, ಸಿಸ್ಟಮ್ ಕೊಡೋದಿಲ್ಲ. ಓವರಾಲ್ ನಿಮಗೆ ಸೆಂಟ್ರ್ AC ಕ್ಲಸ್ಟರ್ ಬರೋದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದಷ್ಟು ವೈಟ್ ಫಿನಿಶು ಮತ್ತು ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು AC ಕ್ಲಸ್ಟರ್ದು ಅಷ್ಟೇ ಡಿಸೆಂಟ್ ಆಫ್ ಅಂತ ಹೇಳ್ಬೋದು. ಸೊ ನೀವು ಈ ಪ್ರೈಸ್ ವೇರಿಯಂಟಲ್ಲಿ ಈ ಗಾಡಿ ತೊಗೊಳೋದ್ರೆ ತುಂಬ ಈಸಿ ಅಂತ ಹೇಳ್ಬೋದು. ಮತ್ತು ನಿಮಗೆ AC ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು. AC ಇದು ನಿಮ್ಗೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಆಪ್ಷನ್ಸ್ಗಳೆಲ್ಲ ನಿಮ್ಗೆ ಮ್ಯಾನ್ಯಲಾಗಿ ಬರುತ್ತೆ. ಹಾಗೆ ಹಜಾರ್ಡ್ ಸ್ವಿಚ್ಚು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬಟನ್ ಕೂಡ ಇಲ್ಲೇ ಬರುತ್ತೆ. ಮತ್ತು ನಿಮಗೆ 12 ವೋಲ್ಟ್ಸು ಸಾಕೆಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಏನನ್ನ ಕಂಪ್ನಿಲೇ ಫಿಟೆಡ್ ಟೈಪ್ C ಚಾರ್ಜಿಂಗ್ ಪೋರ್ಟ್ ಬೇಕು ಅಂದರೆ ಸೊ ನೀವು ಅಡಿಷ್ನಲಾಗಿ ಇಲ್ಲಿ ಹಾಕ್ಸ್ಕೋಬೋದು. ಸೊ ವಿತ್ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ವಿತ್ ನಿಮಗೆ ನಾರ್ಮಲ್ ಮೋಲ್ಡೆಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಡ್ರೈವಿಂಗ್ ಮೋಡ್ಸ್ ಏನು ಹೇಳಿದ್ನಲ್ಲ, ಸೊ ಅದ್ರ ಬಟನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಕಪ್ ಹೋಲ್ಡ್ರು, ಹಾಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು, ಮತ್ತು ನಿಮಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇಡೋಷ್ಟು ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸೀಟ್ಸ್ ಬರೋದಾರೆ. ಸೀಟ್ಸ್ ನೋಡ್ತಾ ಇರ್ಬೋದು ಕಂಪ್ನಿ ಕಡೆಯಿಂದನೇ ಯಾವ ರೀತಿ ಫಿಟೆಡ್ ಸೀಟ್ಸ್ ಬರುತ್ತೆ. ಫಿನಿಶಿಂಗು ಮತ್ತು ಸೀಟ್ಸ್ದೆಲ್ಲ ತುಂಬ ಕಂಫರ್ಟ್ ಆಗಿದೆ ಅಂತ ಹೇಳ್ಬೋದು. ಮತ್ತು ನೀವು ಥೈ ಸಪೋರ್ಟ್ಸ್ದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಥೈ ಸಪೋರ್ಟು ಅವೆಲ್ಲ ನಿಮಗೆ ಈ ಬೇಸ್ ವೇರಿಯಂಟಲ್ಲೂ ಈ ಮಟ್ಟಕ್ಕೆ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಓವರಾಲ್ ಡೋರ್ ಗ್ಲಾಕ್ ಬರೋದಾರೆ. ಡೋರ್ ಗ್ಲಾಕಲ್ಲೂ ನಿಮಗೆ ಸ್ಪೇಸ್ ಸಫಿಷಿಯೆಂಟ್ ಎನಫ್ ಅಂತಲೇ ಹೇಳ್ಬೋದು, ಆ ರೀತಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸನ್ವೈಸರ್ ಬರೋದಾರೆ. ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಬರುತ್ತೆ. ಸೊ ಡ್ರೈವರ್ ಸೈಡು ನಿಮಗೆ ನಾರ್ಮಲ್ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಓವರಾಲ್ IRVM ಬರೋದಾರೆ. ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ IRVM ಬರುತ್ತೆ. ವಿತ್ ನಿಮಗೆ ಇಲ್ಲಿ ಸೆಂಟ್ರಲ್ಲಿ LED ಲೈಟ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗಿಲ್ಲಿ ಮೈಕ್ ಪ್ಲೇಸ್ಮೆಂಟು ಮತ್ತು ಪ್ಯಾಸೆಂಜರ್ ಏರ್ ಬ್ಯಾಗು ಆನ್ ಆಗಿದೆಯಾ ಆಫ್ ಆಗಿದೆಯಾ ಅನ್ನೋದೆಲ್ಲ ಇಂಡಿಕೇಷನ್ಸ್ ಕೂಡ ಇಲ್ಲೇ ಆಗುತ್ತೆ. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರಲ್ಲೂ ಅಷ್ಟೇ ನಿಮಗೆ ಡೋರ್ ಪ್ಯಾಡಲ್ಲಿ ನಿಮಗೆ ವೈಟು ಮತ್ತು ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೂ ಸ್ವಲ್ಪ ಲುಕ್ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ನಿಮಗೆ ಸ್ಪೇಸ್ ಕೂಡ ಅಷ್ಟೇ ಬಾಟಲ್ ಹೋಲ್ಡರ್ ಸ್ಪೇಸ್ ಆಗಿರ್ಬೋದು. ಸೊ ಒಂದಷ್ಟು ಸ್ಪೇಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ಡ್ ಟಚ್ಚು ಮತ್ತು ನಿಮಗೆ ಸ್ಪೀಕರು ಮತ್ತು ಟ್ವಿಟರು ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ಳೋಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ. ಬಟ್ ನಿಮಗೆ ಕಂಪ್ನಿ ಕಡೆಯಿಂದ ಬರೋದಿಲ್ಲ. ಸೊ ಓವರಾಲ್ ನೋಡ್ತಾ ಇರ್ಬೋದು ನಿಮಗೆ ಲುಕ್ ಯಾವ ರೀತಿ ಇದೆ ಅಂತ. ಸೊ ಈ ರಿಯರ್ ಕಂಫರ್ಟಲ್ಲಿ ನೀವು ನೋಡ್ತಾ ಇರ್ಬೋದು ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ. ಸೊ ಆರಾಮಾಗಿ ಕೂತ್ಕೋಬೋದು.
ಸೊ ಫ್ರಂಟ್ ಸೀಟು ನಾನು ನೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಥೈ ಸಪೋರ್ಟ್ ಅಂತೂ ಸಖತ್ತಾಗಿದೆ. ನೀ ರೂಮು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹೆಡ್ ರೂಮ್ ಅಂತೂ ತುಂಬ ಸಖತ್ತಾಗಿದೆ. ಆರಾಮಾಗಿ 3 ಜನ ಕುತ್ಕೊಂಡು ಹೋಗ್ಬೋದು. ವಿತ್ ನಿಮಗೆ ಹೆಡ್ ರೆಸ್ಟ್, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೊ ಸೆಂಟ್ರ್ ಆರ್ಮೆಸ್ಟ್ ಏನು ಬರೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ 3.T ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಸೊ 3 ಜನಕ್ಕೂ ನಿಮಗೆ 3 ಸೀಟ್ ಬೆಲ್ಟ್ ಆಪ್ಷನ್ಸ್ ಬರುತ್ತೆ. ಮೇರಲ್ಲಿ ನೋಡಿದ್ರೆ ನಿಮಗೆ LED ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಸೈಡಲ್ಲಿ, ರಿವರ್ಸಲ್ಲಿ, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆ ನಿಮಗೆ ಲೈಟ್ಸ್ ಬರುತ್ತೆ. ವಿತ್ ನಿಮಗೆ ಗ್ರಾಬ್ ಹ್ಯಾಂಡ್ಲು ಜೊತೆಗೆ ಕೋಟು ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲಿ ಫೋನ್ಗಿನ ಇಟ್ಕೊಳ್ಳೋಕ್ಕೆ ಇಲ್ಲಿ ಸೆಂಟ್ರಲ್ಲೂ ಕೂಡ ನಿಮಗೆ ಕನ್ಸೋಲಲ್ಲಿ ಸ್ಪೇಸ್ ಬರುತ್ತೆ. ಸೊ ನಿಮಗೆ ಇದರಲ್ಲೂ ಇನ್ನೊಂದು ಏನು ಮಿಸ್ ಅಂದರೆ ರಿಯರಲ್ಲಿ AC ವೆಂಟ್ಸ್ ಒಂದು ಬರೋಲ್ಲ. ಅದೊಂದು ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು ಅಂತ ಹೇಳ್ಬೋದು. ಸೊ ಓವರಾಲ್ ನೋಡ್ತಾ ಇರ್ಬೋದು ಕಂಫರ್ಟ್ ಯಾವ ರೀತಿ ಇದೆ ಅಂತ. ಆರಾಮಾಗಿ ಕೂತ್ಕೊಂಡು ಒಂದು 3 ಪ್ಯಾಸೆಂಜರ್ಸ್ ಲಾಂಗ್ ಡ್ರೈವ್ ಆರಾಮಾಗಿ ಮಾಡ್ಕೋಬೋದು. ಸೊ ವೀಕ್ಷಕರೇ, ಟಾಟಾ ಕರ್ವ್ ಸ್ಮಾರ್ಟ್ ವೇರಿಯಂಟ್ ರಿವ್ಯೂ ಇದಾಗಿತ್ತು. ಸೊ ಯಾರ್ಯಾರು ಬೇಸಿಕ್ ವೇರಿಯಂಟ್ ಸಾಕು ನಮಗೆ ಅಂತ ಸ್ಪೆಸಿಫಿಕೇಷನ್ ಏನು, ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಬೇಡ, ನಾವು ಬೇಸಿಕ್ ವೇರಿಯಂಟಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಿದ್ರೆ ಅವ್ರಿಗೆ ಒಂದು ಒಳ್ಳೆ ಚಾಯ್ಸು. 12 lakhsಗೆ ನಿಮಗೆ ಆನ್ ರೋಡ್ ಸಿಗುತ್ತೆ. ಸೊ ಅವರೆಲ್ಲ ನೀವು ಚೂಸ್ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮನ್ನೇ ಬಿಟ್ಟು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.